ನಾಳೆಯಿಂದ ಸುಮಾರು 4 ದಿನ ಸಾರಿಗೆ ನೌಕರರಿಗೆ ಇದ್ದಂತಹ ರಜೆ ರದ್ದು 4 ದಿನ ರಜೆ ರದ್ದು ಮಾಡಿದ ಸಾರಿಗೆ ಇಲಾಖೆ ನಾಳೆಯಿಂದ 4 ದಿನ ಯಾರಿಗೂ ಕೂಡ ರಜೆ ಇರಲ್ಲ. ನೋ ವರ್ಕ್ ನೋ ಪೇಮೆಂಟ್ ಈ ಕಾನ್ಸೆಪ್ಟ್ ಗೆ ಮುಂದಾಗ್ತಾ ಇದ್ದಾರೆ. ನೋ ವರ್ಕ್ ನೋ ಪೇಮೆಂಟ್ 4 ದಿನ ರಜೆಯನ್ನ ರದ್ದು ಮಾಡಿದೆ ಸಾರಿಗೆ ಇಲಾಖೆ. ಸೊ ಡ್ರೈವರ್ಸ್ಗಳು ಕಂಡಕ್ಟರ್ಗಳು ಯಾರು ಕೂಡ ರಜೆಯನ್ನ ತಗೊಳ್ಳೋ ಹಂಗಿಲ್ಲ. ನೋ ವರ್ಕ್ ನೋ ಪೇಮೆಂಟ್ ನಿಯಮವನ್ನ ಜಾರಿಗೆ ತರ್ತಾ ಇದ್ದಾರೆ. ಕೆಎಸ್ಆರ್ಟಿಸಿ ನೌಕರರಿಗೆ ಇಲಾಖೆಯಿಂದ ಈಗ ಖಡಕ್ ಆದೇಶ ಹೊರಗೆ ಬಂದಿದೆ. ನಾಳೆಯಿಂದ 4 ದಿನ ಸಾರಿಗೆ ನೌಕರರ ಉಪವಾಸ ಸತ್ಯಾಗ್ರಹ ಬೇರೆ ಇದೆ. ಸಾರಿಗೆ ಸಂಸ್ಥೆ ಸಾರ್ವಜನಿಕ ಉಪಯುಕ್ತ ಸೇವಾ ಸಂಸ್ಥೆ ಅಂತ ಘೋಷಣೆ ಮಾಡಿದ್ದು ಇದೀಗ ಜನರಿಗೆ ಸಮರ್ಪಕ ಸೇವೆ ಒದಗಿಸೋದು ನಿಗಮದ ಕರ್ತವ್ಯ ಅಂತ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಅಕ್ಟೋಬರ್ 15ರಿಂದ 19ನೇ ತಾರೀಕಿನವರೆಗೂ ಕೂಡ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ರು. ಈಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಇದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡಿದ್ದು ಕಾರ್ಯಾಚರಣೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು, ವ್ಯತ್ಯಾಸ ಆಗಬಾರ್ದು ಅಂತ ಮುಂಜಾಗ್ರತೆ ವಹಿಸ್ತಾ ಇದ್ದಾರೆ. ಅನಿವಾರ್ಯ ಸಂದರ್ಭವನ್ನು ಹೊರತುಪಡಿಸಿ ಯಾರಿಗೂ ಕೂಡ ರಜೆ ಇಲ್ಲ ಅಂತ ಹೇಳಿದ್ದಾರೆ. ಓಕೆ, ಇವರು ಈಗ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದ್ರು. ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ, ಇವರ ಈ ಪ್ರತಿಭಟನೆ ಅಥವಾ ಉಪವಾಸ ಸತ್ಯಾಗ್ರಹಕ್ಕೆ ಕಾರಣಗಳೇನು? ಅಂಡ್ ಈ 4 ದಿನ ಯಾರಿಗೂ ರಜೆ ಇಲ್ಲ ಅನ್ನುವಂತಹ ಉದ್ದೇಶ ಅಂದ್ರೆ ಈ ನಿಯಮ ಯಾವತ್ತಕ್ಕೋಸ್ಕರ ಅಂಡ್ ಏನಾಗ್ತಾ ಇದೆ ಸಾರಿಗೆ ಇಲಾಖೆಯಲ್ಲಿ? ಸಾರಿಗೆ ನೌಕರರು ಒಂದಷ್ಟು ಪ್ರಮುಖವಾದಂತ ಬೇಡಿಕೆ ಅಂತಂದ್ರೆ ಅವರದ್ದು 38 ತಿಂಗಳ ಅರಿಯರ್ಸ್ ಕೊಡಬೇಕಾಗಿತ್ತು. ಜೊತೆಗೆ ವಿನಾಕಾರಣ ಕಿರುಕುಳ ಆಗ್ತಾ ಇರುವಂತದ್ದು, ಜೊತೆಗೆ ಈ ಹಿಂದೆ ಪ್ರತಿಭಟನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಅವರನ್ನು ವಜಾ ಮಾಡುವಂತ ಕೆಲಸ ಆಗಿತ್ತು. ಹೀಗಾಗಿ ವಜಾ ಮಾಡಿರುವಂತಹ ನೌಕರರನ್ನು ವಾಪಸ್ ಪಡೆಯಬೇಕು. ಹಾಗೇನೆ ಬಾಕಿ ಬರಬೇಕಾಗಿರುವಂತಹ 38 ತಿಂಗಳ ಅರಿಯರ್ಸ್ ಏನಿದೆ ಅದು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಹಿಂದೆ ಮನವಿಯನ್ನ ಕೊಟ್ಟಿದ್ರು. ಆದ್ರೆ ಸರ್ಕಾರ ಸ್ಪಂದನೆಯನ್ನ ಮಾಡದಿರುವ ಹಿನ್ನೆಲೆಯಲ್ಲಿ ನಾಳೆಯಿಂದ ಸುಮಾರು 4 ದಿನಗಳ ಕಾಲ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದಿತ್ತು. ಈ ಕುರಿತಂತೆ 4 ನಿಗಮಗಳಿಗೂ ಕೂಡ 4 ನಿಗಮಗಳ ಎಂಡಿಗಳಿಗೆ ಒಂದು ಮನವಿಯನ್ನು ಕೊಡುವಂತ ಕೆಲಸವನ್ನ ಮಾಡಿತ್ತು. ಇದರಿಂದ ಎಚ್ಚೆತ್ತಂತಹ ಕೆಎಸ್ಆರ್ಟಿಸಿ ಇದೀಗ ಒಂದು ಸುತ್ತೋಲೆಯನ್ನ ಹೊರಡಿಸಿದೆ. ನಾಳೆಯಿಂದ 4 ದಿನಗಳ ಕಾಲ ಯಾವ ಸಾರಿಗೆ ನೌಕರರು ರಜೆಯನ್ನ ಹಾಕಬಾರ್ದು ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದೆ. ಅಂದ್ರೆ ಅಗತ್ಯ ಸೇವಾ ಸಂಸ್ಥೆ ಯೋಜನೆ ಅಡಿಯಲ್ಲಿ ನೀವು ಬರ್ತಾ ಇದ್ದೀರಾ, ಹಾಗಾಗಿ ನೀವು ಒಂದು ಎಸ್ಮಾ ಅಡಿಯಲ್ಲಿ ನಾವು ಕೊಡ್ತಾ ಇರುವಂತಹ ಸೇವೆ ಅಗತ್ಯ ಸೇವೆಗಳ ಅಡಿಯಲ್ಲಿ ಬರುತ್ತೆ. ಹಾಗಾಗಿ ನಾಳೆಯಿಂದ 4 ದಿನಗಳ ಕಾಲ ಯಾವ ಸಾರಿಗೆ ನೌಕರರು ರಜೆಯನ್ನ ಹಾಕಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ರಜೆಯನ್ನ ರದ್ದು ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು. ಯಾಕೆಂತಂದ್ರೆ ಒಂದು ವೇಳೆ ಸಾರಿಗೆ ನೌಕರರು ಜಂಟಿ ಕ್ರಿಯಾ ಸಮಿತಿ ಪ್ರತಿಭಟನೆಯನ್ನ ಮಾಡಿದ್ದೇ ಆದಲ್ಲಿ ಬಸ್ಗಳ ಓಡಾಟದಲ್ಲಿ ವ್ಯತ್ಯಾಸ ಆಗುತ್ತೆ, ಪ್ರಯಾಣಿಕರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಈ ರೀತಿಯಾದಂತಹ ಒಂದು ಸಮಸ್ಯೆ ಆಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಸುತ್ತೋಲೆಯನ್ನ ಹೊರಡಿಸಿರುವಂತದ್ದು. ಜೊತೆಗೆ ಮತ್ತೊಂದು ಅಂಶವನ್ನು ಉಲ್ಲೇಖ ಮಾಡಲಾಗಿದೆ. ಕೆಎಸ್ಆರ್ಟಿಸಿ ಅನಿವಾರ್ಯ ಸಂದರ್ಭಗಳನ್ನ ಹೊರತುಪಡಿಸಿ ಉಳಿದಂತಹ ಯಾವುದೇ ನೌಕರರಿಗೆ ನೀವು ರಜೆಯನ್ನ ಕೊಡಬಾರ್ದು ಅನ್ನುವಂತಹ ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸುವಂತ ಕೆಲಸವನ್ನ ಕೆಎಸ್ಆರ್ಟಿಸಿ ಮಾಡಿರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ಉಲ್ಲಾಸ್ ಡೀಟೇಲ್ಸ್ಗೆ. ಸೊ 4 ದಿನ ಯಾವುದೇ ಕಾರಣಕ್ಕೂ ಯಾರು ರಜೆ ತಗೊಳಕ್ಕೆ ಹೋಗ್ಬಿಡಿ ಅಂತಾರೆ. ಇವರು ಕೆಲವೊಂದು ಬೇಡಿಕೆನ ಇಟ್ಕೊಂಡು ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಕೆಲ ನೌಕರರು ಮುಂದಾಗಿದ್ರು. ಹಾಗಾಗಿ ಅವರಿಗೆ ದೊಡ್ಡ ಪೆಟ್ಟು. ನೋಡೋಣ ಅವ್ರು ಏನು ನಿರ್ಧಾರ ಮಾಡ್ತಾರೆ ಅಂತ. ಎಸ್ಮಾವನ್ನ ಜಾರಿಗೆ ತರ್ತಾ ಇದ್ದಾರೆ.